ನಮಸ್ಕಾರ. ನಾನು ಡಾಕ್ಟರ್ ಬಿ ರಮೇಶ್, ಅಲ್ಟಿಎಸ್ ಹಾಸ್ಪಿಟಲ್ನಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ಸೆಪ್ಟೆಂಬರ್ 20-21ಕ್ಕೆ ನಾವು ಒಂದು ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಆ್ಯಂಡ್ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸೊ ಇದು ಲ್ಯಾಪ್ರೋಸ್ಕೋಪಿಕ್ಗೆ ಸಂಬಂಧಪಟ್ಟಂಥ ಕಾನ್ಫರೆನ್ಸ್ ಇದು. ಸೊ 19ನೇ ತಾರೀಕು ಸುಮಾರು 30 ಪೇಷಂಟ್ಸ್ನ ಮೇಲೆ ಸರ್ಜರಿ ಮಾಡಿ RTS ಹಾಸ್ಪಿಟಲ್ನಲ್ಲಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಡಾಕ್ಟರ್ಸ್ಗೆ ತೋರಿಸಲಾಗುತ್ತೆ. ಅದನ್ನು ITC ಗಾರ್ಡೇನಿಯಾ ಹೋಟೆಲಲ್ಲಿ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಸೊ ಇಂಡಿಯಾದಲ್ಲಿರತಕ್ಕಂಥ ಎಲ್ಲ ಪ್ರಮುಖ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸು ಮತ್ತು ಗೈನಕಾಲಜಿಸ್ಟ್ ಇದರಲ್ಲಿ ಭಾಗವಹಿಸ್ತಾರೆ. 21ನೇ ತಾರೀಕು ಈ ಕಾನ್ಫರೆನ್ಸ್ ಇರುತ್ತೆ. ಸೊ ಇದರಲ್ಲೂ ಸಹ ಹಲವಾರು ನುರಿತ ವೈದ್ಯರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ವೈದ್ಯರು ಮತ್ತು ಗೈನಕಾಲಜಿಸ್ಟು, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅವರು ಪ್ರಬಂಧಗಳನ್ನು ಮಂಡಿಸ್ತಾರೆ ಮತ್ತು ಲೆಕ್ಚರ್ಸು ಎಲ್ಲ ಇರುತ್ತೆ. ಸೊ ಆದ್ದರಿಂದ ಡಾಕ್ಟರ್ಸ್ ಎಸ್ಪೆಷಲಿ ಗೈನಕಾಲಜಿಸ್ಟು ಈ ಲ್ಯಾಪ್ರೋಸ್ಕೋಪಿನಲ್ಲಿ ಇಂಟ್ರೆಸ್ಟ್ ಇರತಕ್ಕಂಥ ಡಾಕ್ಟರ್ಸು ಸೊ ಈ ಕಾನ್ಫರೆನ್ಸಿಗೆ ಬಂದು ನೀವು ಸಾಕಷ್ಟು ಕಲಿಬೋದು ಈ ಕಾನ್ಫರೆನ್ಸಲ್ಲಿ. ಆ್ಯಂಡ್ ಆಲ್ಸೋ ಈ ಕಾನ್ಫರೆನ್ಸ್ ಹೆಸರು ರೇಜ್ ಕಾನ್ಫರೆನ್ಸ್ ಅಂತ. ಇದು 25ನೇ ವರ್ಷ ನಡೀತಾ ಇರೋದು. ನಾವು 2000 ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಾನ್ಫರೆನ್ಸ್ ಇದು. ಸೊ 25 ವರ್ಷಗಳ ಒಂದು ಸಿಲ್ವರ್ ಜೂಬ್ಲಿ ನಡೀತಾ ಇದೆ. ಸೊ ಆದ್ದರಿಂದ ಈ ಟೈಮ್ನಲ್ಲಿ ತಾವೆಲ್ಲ ಬಂದು ಕಾನ್ಫರೆನ್ಸಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ವಿನಂತಿ. ಸರ್, ಇದರ ಮೇನ್ ಉದ್ದೇಶ ಏನು ಸರ್? ಈ ಉದ್ದೇಶ ಏನು ಅಂದರೆ, ಇದಕ್ಕೆ ಮೆಡಿಕಲ್ ಪ್ರೊಫೆಷನ್ನಲ್ಲಿ ದಿವಸ ಹೊಸ ಆವಿಷ್ಕಾರಗಳಾಗ್ತಾ ಇರುತ್ತೆ. ಸೊ ಅದನ್ನು ಒಬ್ಬರು ಒಂದೇ ಕಡೆ ಕುಂತ್ಕೊಂಡು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಪ್ರತಿಯೊಬ್ಬರು ಡಾಕ್ಟ್ರುಗಳು ಸೇರಿಕೊಂಡು ಅದನ್ನು ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಮತ್ತು ಪ್ರತಿಯೊಬ್ಬರೂ ಅವರು ಪ್ರೆಸೆಂಟ್ ಮಾಡ್ತಾರೆ, ಅವರು ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರೆ ಅಡ್ವಾನ್ಸಸ್ ಅಂದ್ಬಿಟ್ಟು. ಸೊ ಆದ್ದರಿಂದ ಬೇರೆಯವರೆಲ್ಲ ತಿಳ್ಕೊಬೇಕು. ಸಪೋಸ್ ನಾನು ಬೇರೆ ಯಾವುದಾದ್ರೂ ಈಗ ಹೊಸದಾಗಿ ಚಿಕಿತ್ಸೆ ಶುರು ಮಾಡಿದರೆ ಅದ್ರ ಬಗ್ಗೆ ನಾನು ಒಂದು ಲೆಕ್ಚರ್ ಕೊಡ್ತೀನಿ ಅಥವಾ ಸರ್ಜರಿಯನ್ನು ಮಾಡಿ ತೋರಿಸ್ತೀನಿ. ಆಗ ಅಂಥ ಸಮಯದಲ್ಲಿ ಬೇರೆಯವರು ಸಹ ಕಲಿಬೋದು. ಸೊ ಅದು ಎಲ್ಲ ಕಡೆನೂ ಪ್ರಚಾರ ಆಗಿ ಇದರಿಂದ ವೈದ್ಯರಿಗೂ ಒಳ್ಳೆಯದು, ಪ್ಲಸ್ ಡಾಕ್ಟರ್ಸ್ಗೂ ಒಳ್ಳೆಯದು. ಸೊ ಆದ್ದರಿಂದ ಇದೊಂಥರ ಒಂದು ಕವಿಗೋಷ್ಠಿ ಅಂತ ಮಾಡ್ತಾರಲ್ಲ, ಅದೇ ರೀತಿ ವೈದ್ಯ ಗೋಷ್ಠಿ ಇದು. ಸೊ ಇದರಲ್ಲಿ ಎಕ್ಸ್ಚೇಂಜ್ ಆಫ್ ಐಡಿಯಾಸು, ಎಕ್ಸ್ಚೇಂಜ್ ಆಫ್ ನಾಲೆಡ್ಜು, ಹೊಸ ಟೆಕ್ನಾಲಜೀಸು, ಹೊಸ ಎಕ್ವಿಪ್ಮೆಂಟ್ಸು, ಸೊ ಇದನ್ನೆಲ್ಲ ಕಲ್ತ್ಕೊಂಡಾಗ. ಸರ್, ಬೇರೆ ವಿದೇಶಗಳಿಂದ ಬರ್ತಾರಾ ಸರ್? ವಿದೇಶದಿಂದ 2-3 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಮತ್ತು ವಿದೇಶದಿಂದ ಟ್ರಾನ್ಸ್ಮಿಷನ್ ಇವಾಗ ಇಂಟರ್ನೆಟ್ ಇರೋದ್ರಿಂದ ಅಲ್ಲಿಂದ ಸರ್ಜರಿ ಮಾಡಿ ನಮ್ಗೆ ಇಲ್ಲಿ ತೋರಿಸ್ಬೋದು. ಆಸ್ಟ್ರೇಲಿಯಾ ಮತ್ತು ಯುರೋಪಿಂದ ನಮಗೆ ಕೆಲವರು ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಇಲ್ಲಿಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ. ಸೊ ಒಂದು 300-400ಕ್ಕಿಂತ ಹೆಚ್ಚು ಗೈನಕಾಲಜಿಸ್ಟ್ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಆದ್ದರಿಂದ ಇದು ಒಂದು ಉತ್ತಮ ಕಾನ್ಫರೆನ್ಸು ಮತ್ತು ಕಲಿಯೋದು ತುಂಬ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಎಲ್ಲರೂ ದಯಮಾಡಿ ಬರಬೇಕು ಅಂತ ಕೇಳಿ. ಸರ್, ಈಗ ಕಲಿತಾ ಇರುವ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಅವಕಾಶ ಇದೆಯಾ? ಮೆಡಿಕಲ್ ಸ್ಟೂಡೆಂಟ್ಸು ಇದೇನಿದ್ರು ಅಡ್ವಾನ್ಸ್ ಸ್ಟೇಜ್ಗಿದು. ಇವಾಗ MD ಸ್ಪೆಷಲೈಸೇಷನ್ ಗೈನಕಾಲಜಿ ಕಲಿತಾ ಇರತಕ್ಕಂಥವ್ರು ಅಂದರೆ ಓದ್ತಾ ಇರೋರು, MS ಅಥವಾ ಈ ಸ್ಟೂಡೆಂಟ್ಸಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ MBBSಲಿ ಓದ್ತಕ್ಕಂಥ ಅವ್ರಿಗೆ ಅದೇನು ಯೂಸ್ ಆಗೋದಿಲ್ಲ. ಬಿಕಾಸ್ ಇದೆಲ್ಲ ತುಂಬ ಅಡ್ವಾನ್ಸ್ಡ್ ಸ್ಟಡೀಸು ಮತ್ತು ಅಡ್ವಾನ್ಸ್ಡ್ ಪ್ರೊಸೀಜರ್. ಸೊ ಅದರಿಂದ MS ಗೈನಕಾಲಜಿ ಯಾರ್ಯಾರು ಓದ್ತಾ ಇದ್ದಾರೋ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಅವ್ರಿಗೆ ಅಂತಲೇ ಒಂದು ಸಪ್ರೇಟ್ ಹಾಲ್ ಇಟ್ಟಿದ್ದೀವಿ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ. ಸೊ ಅವರು ಸಹ ಬಂದು ಈ ಆಪರೇಷನ್ ವಿಡಿಯೋಗಳನ್ನು ಅಥವಾ ಒಂದು ಲೆಕ್ಚರ್ಸನ್ನು ಅವರು ಸಹ ಪ್ರೆಸೆಂಟ್ ಮಾಡ್ಬೋದು. ಅದಕ್ಕೂ ಅವಕಾಶ ಇದೆ. ಥ್ಯಾಂಕ್ ಯು.